ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಕನ್ನಡಪ್ರಭ ವರದಿಗಾರನ ಮೇಲೆ ಹಲ್ಲೆಯನ್ನ ನಡೆಸಿರುವಂತಹ ಘಟನೆಯಾಗಿದೆ. ಕುಂದಾಪುರ ವರದಿಗಾರನ ಮೇಲೆ ವೈದ್ಯ ಮಹೇಂದ್ರ ಶೆಟ್ಟಿ ಹಲ್ಲೆಯನ್ನ ನಡೆಸಿರೋದು. ಡಾಕ್ಟರ್ ಮಹೇಂದ್ರ ಶೆಟ್ಟಿ ಭ್ರಷ್ಟಾಚಾರದ ಬಗ್ಗೆ ವರದಿಯನ್ನ ಮಾಡಿದ್ರು. ಕನ್ನಡಪ್ರಭ ವರದಿಗಾರ ಶ್ರೀಕಾಂತ್ ಹೆಮ್ಮಾಡಿ ಕುಂದಾಪುರ ಸರ್ಕಾರಿ ಆಸ್ಪತ್ರೆಯ ವರದಿಗೆ ಸಂಬಂಧಪಟ್ಟಂತೆ ಬೆದರಿಕೆಯನ್ನ ಹಾಕಲಾಗಿತ್ತು. ಬೆದರಿಕೆ ಹಾಕಿ ಹಲ್ಲೆಯನ್ನ ನಡೆಸಲಾಗಿದೆ. ಪತ್ನಿ ಜೊತೆ ಹೋಟೆಲ್ನಲ್ಲಿ ಟೀ ಕುಡಿತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕನ್ನಡಪ್ರಭ ವರದಿಗಾರ ಶ್ರೀಕಾಂತ್ ಹೆಮ್ಮಾಡಿ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಭ್ರಷ್ಟಾಚಾರದ ಬಗ್ಗೆ ವರದಿಯ ಬೆನ್ನಲ್ಲೇ ಡಾಕ್ಟರ್ ಮಹೇಂದ್ರ ವರ್ಗಾವಣೆಯಾಗಿದ್ರು. ಹಲ್ಲೆಗೊಳಗಾದ ವರದಿಗಾರ ಶ್ರೀಕಾಂತ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿರುವ ಕನ್ನಡಪ್ರಭ ವರದಿಗಾರನ ಮೇಲೆ ನಡೆಸಿರುವಂತಹ ಹಲ್ಲೆ. ಕುಂದಾಪುರ ವರದಿಗಾರರ ಮೇಲೆ ವೈದ್ಯ ಮಹೇಂದ್ರ ಶೆಟ್ಟಿ ಥಳಿಸಿರುವಂತಹ ಘಟನೆ. ಸಿಸಿಟಿವಿ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಕಳೆದ 2 ವಾರಗಳ ಹಿಂದೆ ನಮ್ಮ ಕನ್ನಡಪ್ರಭ ಪತ್ರಿಕೆಯಲ್ಲಿ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ವೈದ್ಯರ ಕುರಿತಾಗಿರ್ತಕ್ಕಂಥ ವಿರುದ್ಧ ಹೋಗಿರ್ತಕ್ಕಂಥ ಭ್ರಷ್ಟಾಚಾರ ಆರೋಪವನ್ನು ನಾನು ತನಿಖಾ ವರದಿಯನ್ನು ಮಾಡಿರ್ತೇನೆ. ಆ ಬಳಿಕ ವರದಿ ಪ್ರಕಟವಾದ ಬಳಿಕ ಸರ್ಜನ್ ವೈದ್ಯ ಏನಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ವಾಚಾಮಗೋಚರವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಬರೆದಿದ್ದಾರೆ ಮತ್ತು ನನಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಇವತ್ತು ಬೆಳಗ್ಗೆ ನಾನು ನನ್ನ ಪತ್ನಿಯ ಜೊತೆ ಕುಂದಾಪುರದ ಖಾಸಗಿ ಹೋಟೆಲ್ನಲ್ಲಿ ತಿಂಡಿ ತಿನ್ನಲು ಹೋದಾಗ ಏಕಾಏಕಿಯಾಗಿ ಬಂದು ನನ್ನ ಕಾಲರ್ ಪಟ್ಟಿಯನ್ನು ಹಿಡಿದು ನನಗೆ ದೈಹಿಕ ಹಲ್ಲೆ ಮಾಡಿದ್ದಲ್ಲದೆ ನಿನ್ನನ್ನು ಕೊಲ್ತೇನೆ ಎನ್ನುವುದಾಗಿ. ಕನ್ನಡಪ್ರಭ ವರದಿಗಾರನ ಮೇಲೆ ಹಲ್ಲೆಗೆ ಸಚಿವ ಖಾದರ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾರೇ ಹಲ್ಲೆ ಮಾಡಿದ್ರೂ ಸರಿಯಲ್ಲ, ನಾನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಯಾರೇ ಆದರೂ ಕಾನೂನು ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ತೀವಿ. ವೈದ್ಯರು ಈ ರೀತಿ ಮಾಡಿದ್ರೆ ವೈದ್ಯರ ಮೇಲಿನ ಗೌರವ ಕಡಿಮೆಯಾಗುತ್ತೆ. ಈಗಾಗಲೇ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ, ತಪ್ಪಿತಸ್ಥರ ವಿರುದ್ಧ ಖಂಡಿತ ಕ್ರಮ ಆಗತ್ತೆ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಂದಾಪುರದ ಪತ್ರಕರ್ತರ ಮೇಲೆ ಏನು ಹಲ್ಲೆ ಆಗಿದೆಯಾ, ಅದು ಯಾರೇ ಹಲ್ಲೆ ಮಾಡಿದ್ರು ಕೂಡ ಅದು ಸರಿಯಲ್ಲ. ಅದನ್ನು ನಾವು ಇವತ್ತು ಖಂಡಿಸ್ತೇನೆ. ಯಾರೇ ಆದರೂ ಕೂಡ ಕಾನೂನು ಕ್ರಮ ನಾವು ತಗೊಳ್ತೇವೆ. ವೈದ್ಯರಾದ ನಂತರ ಹೆಚ್ಚಿನ ಕಾನೂನು ತಗೊಳ್ತೇವೆ ಕ್ರಮ. ಯಾಕೆಂತ ಹೇಳಿದರೆ ಈ ವೃತ್ತಿಯಲ್ಲಿ ಇದ್ದವರು ಈ ರೀತಿ ಮಾಡಿದರೆ ವೈದ್ಯರ ಮೇಲೆ ಗೌರವ ಎಲ್ಲರ ಕೂಡ ಕಡಿಮೆ ಆಗ್ತದೆ. ಅದಕ್ಕಾಗಿ ನಾನು ಬಹುಶಃ ನಮ್ಮ ಈಗಾಗಲೇ ನಮ್ಮ ಸೆಕ್ರೆಟರಿಗೆ ಅಧಿಕಾರಿಗೆ ಮಾತಾಡಿದ್ದೇನೆ. ಅತ್ಯುತ್ತಮವಾದ ಅಧಿಕಾರಿ ಮುಖಾಂತರ ತನಿಖೆ ನಡೆಸ್ತೇನೆ. ತಪ್ಪಿಸಾದರೆ ಖಂಡಿತವಾಗಿ ನಾವು ಅದನ್ನು ಕ್ರಮ ನಾವು ತಗೊಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.